ತುಂಬ ಇದೆ ಕೌ ಇಸ್ ವೆರಿ ಗುಡ್ ಕೌ. ತುಂಬ ಚೆನ್ನಾಗಿದೆ, ಅದರಲ್ಲೇನು ಇದೆ ಇಲ್ಲ. ಹೌದು. ನಾವು ಕೋಳಿ ಕೊಡ್ಲಿಕ್ಕೆ ಬರೋದಿಲ್ಲ. పేరు చెప్పేది చూసారా? పేరు ఎం సాగర్ కోట. పిల్లలు తీసి ఆవుని ఇది ఆవుని ఇచ్చాలి. వాసవి క్లబ్ ఇంటర్నేషనల్ ప్రెసిడెంట్ లేడీ ఉంది కదా, ఇప్పుడు ఇది ఇచ్చాం. ಎಷ್ಟು ವರ್ಷ ಅಮ್ಮಾಯಿ ಈಕೆಗೆ? ಇವಳಿಗೆ 9 ಮುಗಿಯುತ್ತೆ ಸರ್, 10ನೇ ವರ್ಷ. గవర్నర్ వచ్చిండ్రా? కూపిడే నీ కూపిడమా ಇಬ್ಬರು ಹೆಣ್ಮಕ್ಳಲ್ಲ? கூப்பிடு ஆயா அத்தன் கூப்பிடு சொல்லு. பேர் என்ன சொல்லுமா? ಸಾನ್ವಿತಾ ಗೊತ್ತಾಗಲ್ಲ ಅವ್ರಿಗೆ. ಖಚಿತ ಬಿಡಿ ನೋಟಿಸ್ಕೊಳ್ಳಿ ಅಮ್ಮ. ಮಗಳಂದ್ರೆ ಮಕ್ಕಳು ನೋಡಿ ನೋಡಿ ಒಂಥರ ಮೇಡಮ್. ಈಗ ಒಂದು ಟೈಮ್ ಇರೋ ವಿಡಿಯೋ మ్యాన్ రికమైన పర్వాలే, తమ్ముడు అంటే మ్యాన్ రికమైన. తమ్ముడికి అక్క కూతురుని ఇచ్చేది మ్యాన్రికం ఉంటా. మా ఇంట్లోనే మా పెద్దక్కని ఇచ్చిందే మా అమ్మ తమ్మునికి. అట్లా చాలా ఇది
ಬಟ್ ఇప్పుడు ತಂದೆ ಒಂದು ತೆಗ್ದ್ಬಿಡಪ್ಪ, ಇದು ಇರುವ ತೆಗ್ದ್ಬಿಡಪ್ಪ ಒಂದು. You tell about Godani and ಎಲ್ಲರಿಗೂ ನಮಸ್ಕಾರ. ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ 2021ರಲ್ಲಿ ಮೊದಲಿಗೆ ಪೊತ್ತಣ ಶೆಟ್ ಸರ್ ಅವರ ತಾಯಿ ಹೆಸರಿನಲ್ಲಿ ತಾಯಿಯ ಜ್ಞಾಪಕಾರ್ಥವಾಗಿ ಒಂದು ಹಸುನ ದಾನ ಮಾಡಿದ್ವಿ. ತೀವ್ರ ಪ್ರಮಾಣದ ಅಂಗವಿಕಲ ಕುಟುಂಬ ಅದು. ಅವ್ರಿಗೆ ನಾವು ಮಾಡುವಾಗ ಒಂದು ಹಸು ಕರು ಜೊತೆಗೆ ಒಂದು ಹಸುವಿನ ಕೊಟ್ಟಿಗೆ ಮತ್ತು ಅದಕ್ಕೆ ಹುಲ್ಲು, ಒಂದು ತಿಂಗಳ ಆಹಾರ ಕೊಟ್ಟು ಇಡೀ ಕುಟುಂಬಕ್ಕೆ ಬಟ್ಟೆಯನ್ನು ಕೊಟ್ಟು ಪ್ರಾರಂಭ ಮಾಡಿದ್ವಿ. ನಂತರ ಸರ್ ಅದನ್ನು ಹೋಗಿ ಬೆಂಗಳೂರಿನಲ್ಲಿ ಬೇರೆ ಬೇರೆ ವಿಷಯ ಪ್ರಸ್ತಾಪ ಮಾಡಿದಾಗ ಅಲ್ಲಿ ಸಾಕಷ್ಟು ಜನ ದಾನಿಗಳು ಮುಂದೆ ಬಂದರು. ಅದರಂತೆ ಚಾಮರಾಜನಗರ ಜಿಲ್ಲೆಯ 5 ತಾಲೂಕಲ್ಲೂ ಕೂಡ ಈಗ ಗೋದಾನ ನಾವು ಮಾಡ್ತಾಯಿದ್ದೀವಿ. ಅಂಗವಿಕಲ ಕುಟುಂಬಗಳಿಗೆ, ಕುಟುಂಬದಲ್ಲಿ ಅಂಗವಿಕಲತೆ ಇರಬೇಕು, ತೀವ್ರ ಪ್ರಮಾಣದ ಬಡತನ ಇರಬೇಕು, ಹಸುನ ಸಾಕಲಿಕ್ಕೆ ಆಸಕ್ತಿ ಇರಬೇಕು. ಇಂಥ ಕುಟುಂಬಕ್ಕೆ ಸುಮಾರು 60ರಿಂದ 65 ಸಾವಿರ ರೂಪಾಯಿ ಖರ್ಚು ಬರ್ತಾಯಿದೆ. ಪೊತ್ತಣ ಶೆಟ್ ಸರ್ ಬೆಂಗಳೂರಿನ ವಾಸವಿ ಚಾರಿಟೇಬಲ್ ಟ್ರಸ್ಟ್ನ ಅವ್ರ ಸದಸ್ಯರು ಅವರೆಲ್ಲ ಕೂಡ ಈ ವಿಷಯವನ್ನು ಹೇಳಿ ಅವರಿಗೆ ಪ್ರತಿ ತಿಂಗಳು 2-3 ಹಸುಗಳನ್ನ ನಾವು ಕೊಡ್ತಾಯಿದ್ದೀವಿ. ಕೊಟ್ಟಂತೆ ಇದುವರೆಗೆ ನಾವು 56 ಹಸುಗಳನ್ನ ಕೊಟ್ಟಿದ್ವಿ. ಎಲ್ಲವೂ ಕೂಡ ಚೆನ್ನಾಗಿದ್ದಾವೆ. ಅವು ಕೂಡ ಕರುಗಳನ್ನ ಹಾಕ್ತಾಯಿದ್ದಾವೆ. ಆ ಕುಟುಂಬಗಳಿಗೆ ಬಂದ ಮೇಲೆ ಈಗ ಆ ಕುಟುಂಬಗಳಲ್ಲಿ ನೆಮ್ಮದಿ ಕಾಣ್ತಾ ಇದೆ. ಮಕ್ಕಳಿಗೆ ಸ್ವಲ್ಪ ಹಾಲು ಸಿಗ್ತಾಯಿದೆ, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಸಿಗ್ತಾಯಿದೆ. ಮತ್ತು ಆ ಕುಟುಂಬದವರು ಪ್ರತಿ ದಿನಕ್ಕೆ ಸುಮಾರು 200-250 ರೂಪಾಯಿ ಇವಾಗ ಅವರು ಸಂಪಾದನೆ ಮಾಡ್ತಾಯಿದ್ದಾರೆ. ಅದೇ ಊರಿನಲ್ಲಿ ಹಾಲು ಇರುತ್ತೆ, ಹಾಲು ಅದು ಡೈರಿ ಇರುತ್ತೆ, ಡೈರಿಗೆ ಹಾಲು ಹಾಕ್ತಾ ಇರ್ತಾರೆ. ಹೀಗಾಗಿ ಒಟ್ಟು ಅವರ ಉದ್ದೇಶ ಏನು, ಪೊತ್ತಣ ಶೆಟ್ ಸರ್ ಉದ್ದೇಶ ಅಂದರೆ ಚಾಮರಾಜನಗರ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಅಂಗವಿಕಲರು ಇರ್ತಾರೋ ಆ ಕುಟುಂಬಗಳಲ್ಲಿ ಒಂದೊಂದು ಹಳ್ಳಿಗೆ ಒಂದು ಹಸುನ ಕೊಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಮಾರ್ಗದರ್ಶಿ ಸಂಸ್ಥೆ ಕೆಲಸ ಸೂಕ್ತವಾದ ಫಲಾನುಭವಿಯನ್ನು ಆಯ್ಕೆ ಮಾಡೋದು. ವಾಸವಿ ಚಾರಿಟೇಬಲ್ ಟ್ರಸ್ಟಿಂದ ನಮ್ಮ ಪೊತ್ತಣ ಶೆಟ್ ಅವರು ಡೋನರ್ನ ಹುಡುಕೋದು ಆ ಒಂದು ಜವಾಬ್ದಾರಿನ ಅವ್ರು ತೊಗೊಂಡಿದ್ದಾರೆ. ಫಲಾನುಭವಿಗಳು ಹುಡ್ಕೋದು ನಾವು ತೊಗೊಂಡಿದ್ದೀವಿ. ಮತ್ತು ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ಸೂಕ್ತ ಫಲಾನುಭವಿ ಹುಡುಕ್ತಾರೆ. ಜೊತೆಗೆ ಇದುವರೆಗೆ ಕೊಟ್ಟಿರ್ತಕ್ಕಂಥ ಒಂದು ಹಸು ಕೂಡ ಯಾರೂ ಮಾರ್ಕೊಂಡಿಲ್ಲ, ಎಲ್ಲರೂ ಉಪಯೋಗ ಆಗ್ತಾಯಿದೆ. ಜೊತೆಗೆ 2-3 ಕರುಗಳನ್ನ ಹಾಕಿರ್ತಾರೆ. ಎಲ್ಲ ಕುಟುಂಬಗಳು ಕೂಡ ಹಸು ಕೊಟ್ಟ ಮೇಲೆ ನಾವು ಗೋದಾನ ಅಂದರೆ ಅದು ಲಕ್ಷ್ಮಿ ಇದ್ದಂಗೆ. ಅವ್ರಿಗೆ ಲಕ್ಷ್ಮಿ, ಸರಸ್ವತಿ, ಶಾರದೆ, ಪಾರ್ವತಿ, ವಾಸವಿ ಎಲ್ಲವೂ ಕೂಡ ಮನೆಯಲ್ಲಿ ನಿಲ್ಲಿಸಿದ್ದಾರೆ. ಆ ಕುಟುಂಬಕ್ಕೆ ಈಗ ತುಂಬ ನೆಮ್ಮದಿ ಇದೆ. ನಾನು ಮಾರ್ಗದರ್ಶಿ ಸಂಸ್ಥೆ ಪರವಾಗಿ, ಚಾಮರಾಜನಗರ ಜಿಲ್ಲೆಯ ವಿಕಲಚೇತರ ಕುಟುಂಬದ ಪರವಾಗಿ ನಾನು ಸರ್ ಅವರಿಗೆ ಮತ್ತು ವಾಸವಿ ಚಾರಿಟೇಬಲ್ ಟ್ರಸ್ಟ್ಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. నా పేరు పోతన్ శెట్టి, ప్రెసిడెంట్ వాసవి చారిటబుల్ ట్రస్ట్, పోస్ట్ గ్రాడ్యుయేట్ ఇన్ ఎంఏ ఇన్ సోషల్ వర్క్ అండ్ సోషియాలజీ. చిన్నప్పటి నుంచి సర్వీస్ అంటే చాలా ఇష్టం. అందుకని ఫ్యాక్టరీలో ఉన్నప్పుడు కూడా, బ్యాంకులో ఉన్నప్పుడు కూడా సేవా కార్యక్రమాలు ఎన్నో రకాలుగా చేయడం జరిగింది. అదైన తర్వాత ఈ కార్యక్రమాలు కంటిన్యూ చేయాలనే ఉద్దేశంతో స్టార్ట్ చేసాం. చాలా ఎన్జిఓస్ని చూసాం, చాలామంది సర్వీస్ పీపుల్ చూసాం. బట్ట ఇస్తారు, అన్నం ఇస్తారు, మిషన్ ఇస్తారు, బెంచ్లు ఇస్తారు. ఇవన్నీ తాత్కాలికంగా ఉపయోగపడే కార్యక్రమం తప్ప ప్రతి వాళ్ళు కూడా వాళ్ళ కాళ్ళ మీద నిలబడే కార్యక్రమాలు, సొంత కాళ్ళ మీద నిలబడి బతికే జీవనాధారం చేసే కార్యక్రమం లేదు. సో వాసవి చారిటబుల్ ట్రస్ట్ యూ హ్యావ్ టేకెన్ ఎ యూనిక్ ప్రాజెక్ట్. ఇట్ ఈస్ జీవన్ ఆధార్ ప్రోగ్రామ్. వీ హ్యావ్ ఐడెంటిఫైడ్ disabled poor families. They are in such a state, we ourselves are not having anything to eat. How to take care of this disabled fellow? So that type of persons we are identifying. We are telling them to their parents, he is not a liability to the family, it is necessary to you. How we have that? For that we have proved, and we have, as Rajanna told, we are giving cow with calf, and it is giving, and this family, they are maintaining these people with the earnings of that. Regarding the scheme and others, I request
our Krishnaya Garu, Vice President, to speak about the scheme details. ಸವಿ Jai Vasavi. ಜಯ ಜಯ ವಾಸವಿ. ಈಗ ನಮ್ಮ ಮಾರ್ಗದರ್ಶಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ರಾಜಣ್ಣವರು, ಆಮೇಲೆ ವಾಸವಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಶಾಂತಿನಿಕೇತನ್ ಲೇಔಟ್ನಲ್ಲಿ ನೆಲೆಸಿದ್ದಂಥ ಒಂದು ಸಂಸ್ಥೆ, ಅದರ ಅಧ್ಯಕ್ಷರಾದಂಥ ಶ್ರೀಯುತ ಪೋತನ ಶೆಟ್ಟಿ ಅವರು ಬಹಳಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಸ್ಕೀಮ್ ಗೌರ್ಮೆಂಟ್ನವ್ರು ಎಷ್ಟೋ ಸ್ಕೀಮ್ಗಳು ಕೊಡ್ತಾ ಇರ್ತಾರೆ, ಅವು ಕೊಡೋವು ನನಗೆ ತಿಳಿದ ಮಟ್ಟಿಗೆ ತಾತ್ಕಾಲಿಕವಾಗಿ ಕೆಲಸ ಮಾಡ್ತಾ ಇದ್ದಾವೆ, ಆಮೇಲೆ ಅವು ಕಣ್ಣಿಗೆ ಸಹಿತ ಕಾಣೋದಿಲ್ಲ. ಆದರೆ ನಮ್ಮ ಅಧ್ಯಕ್ಷರು ಆ ಕೆಲಸ ಮಾಡೋದು ಅಷ್ಟು ಸರಿಯಲ್ಲ. ನಾವು ಒಳ್ಳೆಯ ಕೆಲಸ ಪರ್ಮನೆಂಟಾಗಿ ಫಿಸಿಕಲಿ ಚಾಲೆಂಜ್ಡ್, ಈಗ ನೀವೆಲ್ಲ ನೋಡಿದ ಹಾಗೆ ಯಾವ ಸಂಸಾರದಲ್ಲಿ ಹುಡುಗರು ಅವರಿಗೆ ಒಂದು ಲೈಬಿಲಿಟಿ ಅಂತಂದರೆ ಒಂದು ಏನಂತೀವಿ ನಾವು, ಒಂದು ಸಾಲದ ಆಸ್ತಿ ಪ್ರಕಾರ ಇರೋರು ಬೇಡ, ಅವರು ನಮಗೆ ಒಂದು ಆಸ್ತಿಯಾಗೇ ಮನೆಯಲ್ಲಿರಲಿ ಅಂತ ಹೇಳಿ ಕಾಮಧೇನು ಕಲ್ಪವೃಕ್ಷ ಅನ್ನೋ ಒಂದು ಸ್ಕೀಮ್, ಆ ಸ್ಕೀಮ್ ಹೆಸರಿನಲ್ಲಿ ಜೀವನಾಧಾರ ಅಂತ ಹೆಸರಿಟ್ಟಿದ್ದಾರೆ. ಆ ಜೀವನ ಆಧಾರಕ್ಕೋಸ್ಕರ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಫ್ಯಾಮಿಲೀಸ್ಗೆ ಒಂದೊಂದು ಹಸು ಕೊಡೋದು ಏರ್ಪಾಡು ಮಾಡಿದ್ದಾರೆ. ಅದಕ್ಕೆ ಮಾರ್ಗದರ್ಶಿ ಹೆಸರಿಗೆ ತಕ್ಕಂತೆ ಅವರು ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆ ಒಂದು ಮಾರ್ಗದರ್ಶಿ ಪರವಾಗಿ ಅವರು ಸಾಕಷ್ಟು ಇಲ್ಲಿ ಹುಡುಕಿ ಆ ಸ್ಕೀಮ್ನಲ್ಲಿ ಎಲಿಜಿಬಿಲಿಟಿ ಯಾರಿಗಿರುತ್ತೋ ಅಂಥ ಫ್ಯಾಮಿಲಿಗೆ ಮಾತ್ರನೇ ಆ ಒಂದು ಹಸು ಕೂಡ ಏರ್ಪಾಡು ಮಾಡಿದ್ದಾರೆ. ಆ ಹಸು ಸಹಿತ ಹೇಗೆ ಅಂತಂದರೆ ಹಸು ಕರ, ಹೆಣ್ಣುಗರ ಇರಬೇಕು, ಗಂಡುಗರ ಇರಬಾರ್ದು. ಮತ್ತು ಒಂದು ದಿನಕ್ಕೆ ಸುಮಾರು ಒಂದು 10 ಲೀಟ್ರು ಹಾಲು ಕೊಡುವಂಥದ್ದು ಬೇಕು, ಒಳ್ಳೆಯ ಆರೋಗ್ಯಕರವಾಗಿರಬೇಕು ಅಂಥ ಒಂದು ಹಸುನ ಈ ಒಂದು ಫ್ಯಾಮಿಲಿಗೆ ಡೊನೇಷನ್ ಆಗಿ ಕೊಡೋದು ಒಂದು ಸ್ಕೀಮಾಗಿ ನಮ್ಮ ವಾಸವಿ ಚಾರಿಟಬಲ್ ಟ್ರಸ್ಟ್ ಪರವಾಗಿ ಇಲ್ಲಿವರೆಗೂ ನಡ್ಕೊಂಡ್ಬಂದಿದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಅಧ್ಯಕ್ಷರು ಶ್ರೀಯುತ ಪೋತನ ಶೆಟ್ಟಿ ಅವರು ತಮ್ಮ ತಾಯಿಯವರ ಹೆಸರಿನಲ್ಲಿ ಕೊಟ್ಟಿರುವಂಥ ಹಸುವಿನಿಂದ ಇಲ್ಲಿಯವರೆಗೂ ಸುಮಾರು 53 ಹಸುಗಳನ್ನು ಕೊಟ್ಕೊಂಡು ಬಂದಿದ್ದೀವಿ. ಇದು 53ನೇ ಇವತ್ತಲ್ಲಿ ಒಂದು ಹಳ್ಳಿಯಲ್ಲಿ ಕೊಟ್ವಿ. ಅದರಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಅಡಾಪ್ಟ್ ಮಾಡಿಕೊಳ್ಬೇಕು ಅನ್ನೋ ಒಂದು ಪದ್ಧತಿಯಲ್ಲೇ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಚಾಮರಾಜನಗರ ಜಿಲ್ಲಾ ಟ್ರೈಬಲ್ ಏರಿಯಾ, ಈ ಟ್ರೈಬಲ್ ಏರಿಯಾದಲ್ಲಿ ಈ ಒಂದು ಸಾಂಸಾರಿಕ ಸಿಸ್ಟಮ್ನಲ್ಲಿ ಮದುವೆ ಆಗುವಂಥ ಕಾರ್ಯಕ್ರಮ ಇಲ್ಲಿ ಭಾಳಷ್ಟು ವರ್ಷದಿಂದ ನಡೀತಾ ಇದೆ. ಯಾಕಂದರೆ ನಾನು ಕೊಳ್ಳೇಗಾಲದಲ್ಲಿ ಕೆಲಸ ಮಾಡುವಾಗ 3 ವರ್ಷದ ಕಾಲ ಈ ಏರಿಯಾ ಎಲ್ಲ ಸುತ್ತಾಡಿದ್ದೀನಿ. ಅವಾಗೆಲ್ಲ ಇಲ್ಲಿ ಪರಿಸ್ಥಿತಿಗಳು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ಆದರೆ ಆಗಿನ ಕಾಲಕ್ಕೆ ನಾವು ಆ ಸಹಾಯ ಮಾಡಲಿಕ್ಕೆ ಬ್ಯಾಂಕಿಗೆ ಅವಕಾಶ ಇರಲಿಲ್ಲ, ಇರೋ ಒಂದಷ್ಟು ಮಾಡಿದ್ದೀವಿ. ಆದರೆ ನಮ್ಮ ಅಧ್ಯಕ್ಷರು ಮಾತ್ರ ಎಷ್ಟು ಇನ್ನೋವೇಟಿವ್ ಕೆಲಸ ಮಾಡಿದ್ದಾರೆ ಅಂತಂದರೆ, ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಿನಲ್ಲಿ ಇರುವಂಥ ಎಲ್ಲ ವಾಸವಿ ಅಮ್ಮನವರ ಟ್ರಸ್ಟ್ಗಳೇನೇನಿದೆಯೋ ಎಲ್ಲ ಹೆಸರುಗಳಲ್ಲಿ ಇರುವಂಥ ಟ್ರಸ್ಟ್ಗಳಲ್ಲಿ ಸಹಿತ ಇಂಥ ಒಂದು ಯುನೀಕ್ ಕಾರ್ಯಕ್ರಮ ನಡೀತಾ ಇಲ್ಲ. ಏನು ನಡೀತಾ ಇದೆ ಅಂದರೆ, ಯಾವುದೋ ಒಂದು ಶಾಸ್ತ್ರಕ್ಕೆ ಒಂದು ಹಸುನ ದಾನ ಮಾಡಿದ್ದೀವಿ ಅಂತ ಹೇಳಿ ಆ ಹಸುನ ಒಂದು ಸಂಕಲ್ಪ ಮಾಡಿಸಿ ಒಂದು ಸ್ವಲ್ಪ ನೀರು ಅಕ್ಷತೆಯನ್ನು ಬಿಟ್ಬಿಟ್ಟು ಅವರು ಒಂದು ಸ್ವಲ್ಪ ದಕ್ಷಿಣೆ ಅಥವಾ 20,000 ರೂಪಾಯಿ ಕೊಟ್ಬಿಟ್ಟು ಬರೋ ಒಂದು ಪದ್ಧತಿ ನಡೆದಿದೆ. ಆದರೆ ಇವರು ಮಾತ್ರ ಮಾರ್ಗದರ್ಶಿಗಳು ಆ ಥರ ನಾವು ಮಾಡೋದಿಲ್ಲ, ಸಾಕಷ್ಟು ಮಾನಿಟರ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಚಾರಿಟಬಲ್ ಟ್ರಸ್ಟಿಗೆ ಆಶ್ವಾಸನೆ ಕೊಟ್ಟು ಅಲ್ಲಿಂದ ಇಲ್ಲಿವರೆಗೂ ಒಂದು ಆಶ್ವಾಸನೆಯಲ್ಲಿ ಹೈಲಿ ಡಿಸಿಪ್ಲಿನ್ ಒಂದು ಏನಂತೀವಿ ನಾವು ಒಂದು ಶಿಕ್ಷಣ ಪದ್ಧತಿಯಲ್ಲಿ ನಡೆಸ್ಕೊಳ್ತಾ ಬಂದಿದ್ದಾರೆ. ಅದರಂತೆ ನಮ್ಮ ಟ್ರಸ್ಟು ಇಲ್ಲಿವರೆಗೆ 53 ಹಸುಗಳನ್ನು ಕೊಟ್ಕೊಂಡು ಬಂದಿದೆ. ಹಾಗಾಗಿ ಇವರೆಲ್ಲರೂ ಈ ಹಸು ಕೊಟ್ಟಿರೋರು ಏನಂತ ತಿಳ್ಕೋಬೇಕು ಅಂದರೆ, ಇದೊಂದು ಕಾಮಧೇನು, ನಮ್ಮ ಸಂಸಾರಕ್ಕೆ ಒಂದು ಕಲ್ಪವೃಕ್ಷ ಅನ್ನೋ ಒಂದು ತಿಳ್ಕೊಂಡ್ಬಿಟ್ಟು ಅದನ್ನು ಶ್ರದ್ಧೆಯಿಂದ ಅದನ್ನು ಕಾಪಾಡ್ತಾ ಇದ್ದಾರೆ. ಅದರ ಹಾಲನ್ನು ಮಾಡಿಕೊಂಡು ಅವ್ರ ಸಂಸಾರನೂ ನಡೆಸ್ಕೊಳ್ತಾ ಇದ್ದಾರೆ. ಆ ಹುಡುಗರು ಯಾರಾದರೆ ಒಂದು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ಇದ್ದಾರೋ ಅವರಿಗೆಲ್ಲ ಬೇಕಾದ ಬಟ್ಟೆ ಬರೆ ಇನ್ನಿತರ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಆರೋಗ್ಯ ಕಾಪಾಡ್ಕೊಂಡು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಅದರಲ್ಲಿ ನಮ್ಮ ಅಧ್ಯಕ್ಷರ ಶ್ರೀಯುತ ಪೋತನ ಶೆಟ್ಟಿ ಅವರಿಗೆ ನಾನು ಎಷ್ಟು ಹೇಳಬೇಕು, ನನ್ನ ಮಾತುಗಳು ಸಾಲದ ಬರುತ್ತೆ. ಯಾಕಂದರೆ ಡಿಫರೆಂಟ್ ಲ್ಯಾಂಗ್ವೇಜಸ್ ನಾನು ಮಾತಾಡುವಾಗ ಏನು ಮಾತಾಡಬೇಕು ಅಂತಲೂ ನನಗೆ ಅಷ್ಟು ಇದಾಗ್ತಾಯಿಲ್ಲ. ಆದರೆ
ಅವರು ಭಾಳ ಯಾವುದೇ ಕಾರ್ಯಕ್ರಮ ಮಾಡಲಿ, ಪ್ರತಿಯೊಂದು ಕಾರ್ಯಕ್ರಮ ಈಗಾಗಲೇ ಅವ್ರು ತಿಳಿಸಿದ್ರು. MA ಸೋಷಿಯಲ್ ಸೈನ್ಸ್ ಅಂತ, ಸೋಷಿಯಲ್ ಸೈನ್ಸ್ ಏನು ಓದಿದಾರೋ ಅವರು MAದಲ್ಲಿ ಮಾಸ್ಟರ್ ಆಫ್ ಗ್ರ್ಯಾಜುಯೇಟ್ ಮಾಡಿದಾರೋ ಅದರಲ್ಲಿ ಯಾವ ಸಿಸ್ಟಮ್ನಲ್ಲಿ ಅವ್ರು ಓದ್ಕೊಂಡ್ಬಂದಿದ್ದಾರೋ ಅದನ್ನು 100% ತಮ್ಮ ಜೀವನದಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದಾರೆ. ಅವ್ರಿಗೆ ಸಹಿತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಯ ಒಂದು 2 ಮಾತು ಅವಕಾಶ ಕೊಟ್ಟರು ಅಂತ ನಮ್ಮ ಮಾರ್ಗದರ್ಶಿ ಅವರಿಗೆ, ಚಾರಿಟಬಲ್ ಟ್ರಸ್ಟ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಜೈ ವಾಸವಿ. ನಾನು ಡಾಕ್ಟರ್ ಸರಸ್ವತಿ ರಮೇಶ್ ಅಂತ, ಗೈನಕಾಲಜಿಸ್ಟು, ಬೆಂಗಳೂರಿಂದ ಬಂದಿದ್ದೀನಿ. ಲಾಸ್ಟ್ ವರ್ಷ 1 ಇಯರ್ ಬ್ಯಾಕು ನನಗೆ ಈ ಪ್ರಾಜೆಕ್ಟ್ ಬಗ್ಗೆ ತಿಳಿತು. ನಮ್ಮ ಮಾವ ಅವ್ರ ಹೆಸರಲ್ಲಿ ಒಂದು ಹಸುನ ದಾನ ಮಾಡಿದ್ವಿ. ಆವಾಗ ನಾನು ಚಾಮರಾಜನಗರಕ್ಕೆ ಬಂದಿದ್ದೆ. ಬಂದು ಇದೆಲ್ಲ ಜಾಗ ನೋಡಿ ಅವರು ಕೊಡ್ತಾ ಇರೋ ಜನ ಎಂಥ ಜನ ಕೊಡ್ತಾ ಇದ್ದಾರೆ, ಹೇಗಿದ್ದಾರೆ, ಹೇಗೆ ನೋಡ್ಕೊತಾರೆ, ಯಾವ ರೀತಿ ದಾನ ಕೊಟ್ಟರು, ಎಷ್ಟು ಒಳ್ಳೆ ಸಂಪ್ರದಾಯದಲ್ಲಿ ದಾನ ಕೊಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗೆಲ್ಲ ಪೂಜೆ ಮಾಡಿ ಅವ್ರ ಮನೆಗೆ ತೋರಣ ಹಚ್ಚಿ ಹಣ್ಣು ಹಂಪಲು ಕೊಟ್ಟು ಮನೆಯವ್ರಿಗೆಲ್ಲ ಅವತ್ತಿನ ದಿವಸ ಹಬ್ಬ ಥರ ಆ ರೀತಿ ಹಸು ಕರುನ ಎರಡೂ ಮನೆಗೆ ಕರ್ಕೊಂಡು ಅವ್ರಿಗೆ ಒಪ್ಪಿಸಿ ಅವ್ರಿಗೆಲ್ಲ ಏನೇನು ಬೇಕೋ ಅದೆಲ್ಲ ಕೊಟ್ಟು ತುಂಬ ಪ್ರೀತಿಯಿಂದ ಅದೆಲ್ಲ ಮಾಡಿದ್ದು ನೋಡಿಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು. ಅದರಿಂದ ಇವತ್ತಿನ ದಿನ ನಮ್ಮ ಅಕ್ಕ ಹೆಸರಲ್ಲಿ ಒಂದು ಗೋದಾನ ಕೊಡ್ತಾ ಇದ್ದೀವಿ. ಆಮೇಲೆ ಇದನ್ನು ನೋಡಿಬಿಟ್ಟು ತುಂಬ ಜನ ಈ ಸಂಸ್ಥೆಗೆ ಸಹಾಯ ಮಾಡಬೇಕು, ತುಂಬ ಜನಗಳಿಗೆ ಹೆಲ್ಪ್ ಆಗುತ್ತೆ ಇದರ ಮೂಲಕ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ದಾರೆ. ಇವತ್ತು ನಮ್ಮ ಜೊತೆ ಇನ್ನೂ ನಮ್ಮ ಅಕ್ಕ ಭಾವಂದರೆಲ್ಲ ಬಂದಿದ್ದಾರೆ. ಅವರೆಲ್ಲ ನೋಡಿಬಿಟ್ಟು ಅವ್ರಿಗೂ ದಾನ ಮಾಡಬೇಕು ಅಂತ ಆಸೆ ಹುಟ್ಟಿದೆ. ಈ ಥರ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದ ದೇವರು ಪೋತನಶೆಟ್ಟಿ ಸರ್ಗೆ ಮತ್ತು ಆ ಸಂಸ್ಥೆಗೆ ಇನ್ನೂ ಹೆಚ್ಚು ಆರೋಗ್ಯ ಕೊಟ್ಟು ಅವ್ರ ಕೈಲಿ ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡಿಸ್ಲಿ. ಆಮೇಲೆ ನಾವೆಲ್ಲ ಅವ್ರ ಜೊತೆ ಸೇರಿಕೊಂಡು ಯಾರಿಗೆ ಸಹಾಯ ಬೇಕೋ ಅಂಥವ್ರಿಗೆ ಕೊಟ್ಟು ಎಲ್ಲರಿಗೂ ಕಾಪಾಡೋಣ ಅಂತ ನನ್ನ ಮನಸ್ಸಿಗೆ ಬಂದಿದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಈ ಮಾತು ಮುಗಿಸ್ತೇನೆ. ಬಂದಿರೋರಿಗೆ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶಾಂತಿ. ನನ್ನ ಊರು ಒಡಕೆಲ್ಲ ನಮ್ಮೂರು. ಆದರೂ ನನ್ನ ಮಕ್ಕಳು 2. ಅದು ತುಂಬ ಕಷ್ಟಪಟ್ಟಿದ್ದೀನಿ. ನನಗೂ 12 ವರ್ಷದಲ್ಲೇ ಮದುವೆ ಆಗಿತ್ತು ಸರ್. 18 ವರ್ಷದಲ್ಲೇ ಗಂಡನ ಕಳ್ಕೊಂಡೆ. ಗಂಡ ಎಲ್ಲ ಸತ್ತಿರೋದ್ರು. ಆವಾಗಿಂದ 2 ಮಕ್ಕಳನ್ನ ನಾನು ಹೆಂಗೆ ಸಾಕಬೇಕು, ಜೀವನ ಮಾಡಬೇಕು ತುಂಬ ಯೋಚನೆ ಮಾಡ್ಕೊಂಡು ನನ್ನ ಮಕ್ಕಳನ್ನ ಸಾಕಿದೆ. 18 ವರ್ಷದಲ್ಲೇ ನನ್ನ ಗಂಡ ತೀರೋರು ಸರ್. 18 ವರ್ಷದಿಂದ ನನ್ನ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದೀನಿ. ಆದ್ರೂ ಈಗ ಪುನಃ ನನ್ನ ಮಗಳನ್ನ ತಮ್ಮನಿಗೆ ಮದುವೆ ಮಾಡಿದೆ. ಸಾಕಿ 10ನೇ ಕ್ಲಾಸ್ ತನಕ ಓದಿಸ್ದೆ. ಓದಲ್ಲ ಅಂದ್ಬಿಟ್ಟು ಸರಿ ತಮ್ಮನಿಗೆ ಮದುವೆ ಮಾಡಿದೆ. ತಮ್ಮನ ಮದುವೆ ಮಾಡಿದ್ಮೇಲೆ ಅವ್ರಿಗೆ 3 ಮಕ್ಕಳು ಸರ್. 3 ಮಕ್ಕಳಲ್ಲಿ 1 ಹುಡುಗ ಚೆನ್ನಾಗಿದ್ದಾನೆ, 2 ಮಕ್ಕಳು ಈ ಥರ. ಆದರೂ ನಾನು 20 ವರ್ಷ ಸ್ಕೂಲಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದೆ ಸರ್, ಗೌರ್ಮೆಂಟ್ ಸ್ಕೂಲಲ್ಲಿ. ಗೊತ್ತಿಲ್ಲದೆ ಆಗಿರೋ ಒಂದು ಇದಕ್ಕೆ ಅಪರಾಧಕ್ಕೆ ಸಹ ಕೆಲಸನೇ ತೆಗೆದಾಕ್ಬಿಟ್ಟಿದ್ದಾರೆ. 2 ವರ್ಷಕ್ಕೆ ಮುಂದೆ ಸರ್, ಈಗ 2 ವರ್ಷ ಮುಂದೆ ಹೆಂಗ ಕೆಲಸನ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದೆ. ಗೊತ್ತಿಲ್ಲದೆ ಆಗಿರುವಂತ ಒಂದು ಇದಕ್ಕೆ ಅಪರಾಧಕ್ಕೆ ಸರ್ ಕೆಲಸನೇ ತೆಗೆದಾಕ್ಬಿಟ್ರು. ಆವಾಗಲೂ ಕಾಳಲ್ಲಿ ಬಿದ್ಕೊಂಡು ಅಳ್ತಾ ಇದ್ದೀನಿ. 2 ಮಕ್ಕಳು ನಾನು ಸಾಕೋದು ಹೆಂಗೆ, ಈ ಥರ ಎಲ್ಲ ಇದೆ ಸರ್ ಪರಿಸ್ಥಿತಿ. ತೆಗೆದಾಕ್ಬೇಡಿ ಸರ್, ನನಗೆ ಕೆಲಸ ಬೇಕು. ಅಡುಗೆ ಮಾಡ್ಕೊಂಡಿದ್ದೆ ಸರ್ ಸ್ಕೂಲಲ್ಲಿ. ಇಲ್ಲಮ್ಮ ಆಗಲ್ಲ ಅಂತ ಕೆಲಸನೇ ತೆಗೆದಾಕ್ಬಿಟ್ಟು 2 ವರ್ಷದಿಂದ ನಾನು ತುಂಬ ಯೋಚನೆ ಮಾಡ್ಕೊಂಡಿದ್ದೆ. ಆ ಮಾದಪ್ಪನಿಗೆ ಕೈ ಮುಗಿದ್ಬಿಟ್ಟೆ. ಸರ್ ನನ್ಗೆ ಮಾದಪ್ಪ ನೀನೇ ನನ್ಗೊಂದು ದಾರಿ ತೋರ್ಬೇಕು, ನನ್ನ ಮಕ್ಕಳನ್ನ ಸಾಕೋದು ಹೆಂಗೆ, 2 ಮಕ್ಕಳು ಮನೇಲಿ ಡೈಲಿ ಅವ್ರಿಗೆ ಆಳ್ಬೇಕು ಸರ್, ಡೈಲಿ ಆಳ್ಬೇಕು ಬೆಳಗ್ಗೆ ಸಂಜೆ ಸಂಜೆ. ನಾನು ಇನ್ಮೇಲೆ ಹೆಂಗ್ ಜೀವನ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಕಣ್ಣೀರ್ ಬಿಟ್ಟು ಬಂದೆ ಸರ್. ಇದೇ ಮಾದಪ್ಪ ಮಾದಪ್ಪ ಒಂದು ದಾರಿ ತೋರ್ದ. ಹೆಂಗ ಅದೇ ಸಮಯ 1 ತಿಂಗಳಲ್ಲಿ ಸರ್ ಮಾರ್ಗದರ್ಶಿ ಸಂಸ್ಥೆ ಕಡೆಯಿಂದ ಆಸವಿ ಟ್ರಸ್ಟ್ ಮೂಲಕ ಹಸುನು ಕರುನು ಮತ್ತೆ ನನ್ಗೆ ಕೊಟ್ಟಿದ್ದಾರೆ. ಆವಾಗಿಂದ ಈಗ ಡೈಲಿ 200 ರೂಪಾಯಿ 300 ರೂಪಾಯಿ ಸಂಪಾದನೆ ಇದೆ ಸರ್ ನನಗೆ. ಹಾಲಾಗ್ತೀನಿ ಡೈರಿಗೆ. ಮಕ್ಕಳು ತುಂಬಾ ಹಾಲು ಕುಡಿತಾರೆ, ಬೇಕಾದಷ್ಟು ಹಾಲು ಕುಡಿತಾರೆ. ನನಗೂ ಇದೆ ಡೈಲಿ 300 ರೂಪಾಯಿ. ಆ ಡೈಲಿ ಹಾಲಾಗ್ತೀನಿ, ಎಲ್ಲ ಮಕ್ಕಳು ಕುಡಿದು ಮಿಕ್ಕಿರೋದನ್ನ. ಇದ್ರ ಮೂಲಕ ನನಗೆ ತುಂಬಾ ಪ್ರಯೋಜನ ಆಗಿದೆ ಸರ್. ಎಲ್ಲ ತುಂಬಾ ಸಂತೋಷವಾಗಿದೆ ಸರ್ ನನಗೆ ಈಗ 2 ವರ್ಷದಿಂದ.
ಅಷ್ಟೊಂದು ಇದೆಲ್ಲ ಆಗಿದೆ ಸರ್. ಈಗ ಎಷ್ಟು ಪರವಾಗಿಲ್ಲ ಬಿಡು, ಇನ್ಮೇಲೆ ಹೆಂಗೋ ಮಕ್ಳು ಸಾಕೋದು ಹೆಂಗೆ ಅಂತ ಯೋಚನೆ ಮಾಡಬಾರ್ದು. ಯೋಚನೆ ಮಾಡಿದ್ರೆ ನಮಗೆ ಅಪಾಯ. ನಾವು ಬಿಟ್ಕೊಂಡು ನಮ್ಮ ಮಕ್ಳು ಸಾಕೋದು ಯಾರು? ಇನ್ನು ಮುಂದೆ ಇರೋದನ್ನ ನೋಡ್ಬೇಕು ಅಂತ ಈಗ ಏನು ಯೋಚನೆ ಮಾಡಲ್ಲ ಸರ್. ಮಕ್ಕಳು ನೋಡ್ಕೊಂಡು ಸರ್ ಚೆನ್ನಾಗಿರ್ತೀನಿ ಸರ್. ಹಾಸನ ನೋಡ್ಕೊಂಡು ಮಕ್ಕಳು ನೋಡ್ಕೊಂಡು ಮನೇಲಿ ಇರ್ತೀನಿ ಸರ್. ಮತ್ತೆ ಗರ್ಭಧರಿಸಿದ ಎಂಟು ತಿಂಗಳು. ஒண்ணு பண்ணாருமா ಇನ್ನು ಅನದರ್ 1 ಇಯರ್ಗೆ ಅದು ಕೂಡ ಕಂಜು ಆಗುತ್ತೆ, ಅದು ತರ ಆಗುತ್ತೆ. ಇವತ್ತು ನೋಡಿ ಸರ್ ಒಳ್ಳೇದು. ಹೌದು ನಾವು ಅದಕ್ಕೋಸ್ಕರ ನಾವು ಇಂಜೆಕ್ಷನ್ ಮಾಡ್ಬೇಕಾಗುತ್ತೆ. கொண்டு போய் கண்டையும் கையில் கொடுத்துட்டு வருவார். கண்டைங்கள நீங்களே தான் இல்ல இல்ல மாட்ட சொல்றேன். ವೆರಿ ಗುಡ್ ಕೌ. பாரு சேம் கலர் டுடே ஆல்சோ சொந்தக்காரு அவங்க தான் முக்கியமான சொந்தக்காரு. ಅದನ್ನ ಹುಡುಕಿ ಕೊಡಿಸ್ತಾ ಇರಲ್ಲ ಅವ್ರಿಗೆ ನಾವು ಎಷ್ಟು ಅದು ತುಂಬಾ ಚಿಕ್ಕಿದೆ. and these people will get on both sides. Yes.